ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ಮುಂದುವರಿಸೋಣ. ನಾನಿವತ್ತು ಈಸಿಯಾಗಿ ಅಂದರೆ ಬೇಗ ಆಗುವಂಥದ್ದು 15 ನಿಮಿಷ ಸಾಕು. ನಾವು ಕುಕ್ಕರಲ್ಲಿ ಬೇಳೆ ಮತ್ತು ಅಕ್ಕಿಯನ್ನು ಬೇಯಿಸ್ಕೊಂಡ್ರೆ 15ರಿಂದ 20 ನಿಮಿಷದಲ್ಲಿ ನಾವು ಈ ಒಂದು ಪೊಂಗಲನ್ನು ಮಾಡ್ಕೊಂಡು ತಿಂದ್ಬಿಡ್ಬೋದು. ಅಷ್ಟು ಬೇಗ ಆಗುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಾನಿದು ಸರಳವಾಗಿ ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಅಂತ ಹೇಳಿ ಮಾಡಿದ್ದು ಬೆಳಗ್ಗೆನೇ. ಹಾಗಾಗಿ ನಿಮಗೂ ಸಹ ಇದನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ. ನಾನು ಒಂದು ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಆ ತುಪ್ಪವನ್ನು ತೊಗೊಂಡು ನಾನೀಗ ಒಗ್ಗರಣೆಗೆ ಏನೇನು ಬೇಕು ಅಂತಲೂ ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ನಾನು ಇಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ತುಪ್ಪವನ್ನು ಹಾಕಿದ್ದೀನಿ. ಆಲ್ರೆಡಿ ನಾನು ಇವಾಗ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅಂದರೆ 1 ಲೋಟ ಹೆಸರುಬೇಳೆಗೆ 1/4 ಲೋಟ ಅಕ್ಕಿಯನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನಾನು ಇದಕ್ಕೆ ಸಾಸಿವೆ ಮತ್ತು ಮೆಣಸು ಮತ್ತು ಜೀರಿಗೆಯನ್ನು ಕುಟ್ಟಿ ಈಗ ಇದಕ್ಕೆ ಹಾಕ್ತೀನಿ. ಸಾಸಿವೆ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದಕ್ಕೆ ಮೆಣಸು ಮತ್ತು ಜೀರಿಗೆನ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೆ. ಆ ಹಸಿಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡಿದ್ದೀನಿ. ಕರಿಬೇವು ಹಾಕ್ಬೋದು, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸಹ ಹಾಕಿದರೆ ಚೆನ್ನಾಗೇ ಇರುತ್ತೆ ಫ್ಲೇವರು. ಹಂಗಾಗಿ ಅದನ್ನು ಸಹ ಬಳಸ್ಕೊಬೋದು. ನಾನೀಗ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟ ಹಾಕಿದರೆ ಸಾಕು, ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದಲೇ ಮಾಡ್ತಾ ಇರೋದಿದು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸಹ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಆ ರೀತಿ ಮಾಡಿಲ್ಲ, ಈ ರೀತಿ ಸರಳವಾಗಿ ಬೇಗನೆ ಆಗುವ ರೀತಿಯಲ್ಲಿ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಾಡ್ಬೋದು. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇದು ಇಷ್ಟು ರೆಡಿಯಾಗಿದೆ. ಇದೇ ಸಾಕು, ಒಳ್ಳೆ ಘಮ ಕೊಡುತ್ತೆ ಅಡುಗೆಗೆ, ಹಾಗೆ ಬೇಗನೂ ಆಗುತ್ತೆ. ಆಲ್ರೆಡಿ ನಾನು ಇವಾಗ ಸ್ವಲ್ಪ ನೀರನ್ನು ಕಾಯಿಸ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ನೀರು ಹಾಕಿದರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ರುಚಿ ಕೊಡುತ್ತೆ ಜಾಸ್ತಿ. ಹಾಗಾಗಿ ನಾನೀಗ ಬೇಯಿಸಿಟ್ಕೊಂಡಿರುವಂತಹ ಒಂದು ಅನ್ನ ಮತ್ತು ಬೇಳೆಯನ್ನು ಇವಾಗ ನಾನು ಆ ಒಗ್ಗರಣೆಗೆ ಹಾಕಿ ಅದಕ್ಕೆ ಏನು ಕಾಸಿಟ್ಟಿದ್ನಲ್ಲ ಆ ಬಿಸಿನೀರನ್ನು ಸಹ ಅದಕ್ಕೆ ಹಾಕಿ ನೀಟಾಗಿ, ಅಂದರೆ ಗಂಟು ಇಲ್ಲದೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಗಂಟು ಸಿಕ್ಕರೆ ಚೆನ್ನಾಗಿರಲ್ಲ. ಹಾಗಾಗಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ನೋ ಚಿಕ್ಕದಾಗಿ, ಆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಬೇಕು. ಉಪ್ಪು ನೋಡಿ ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಅರಿಶಿಣದ ಪುಡಿಯನ್ನು ನಾನು ಬೇಯಿಸ್ಕೊಳ್ಳೋದಕ್ಕೆ ಹಾಕಿರಲಿಲ್ಲ ಅನ್ನ ಕುಕ್ಕರಿಗೆ. ಹಾಗಾಗಿ ನಾನು ಆಮೇಲೆ ಅರಿಶಿಣದ ಪುಡಿ ಮತ್ತು ಇನ್ನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಫಸ್ಟಿಗೆ ನಾನು ಒಗ್ಗರಣೆಗೆ ಹಾಕಿರೋದನ್ನ ನಾನು ಅದು ಫುಲ್ಲು ನಯಸಾಗಂಗೆ ಕುಟ್ಟಿರಲಿಲ್ಲ, ಯಾಕಂದರೆ ನಾವು ಅದು ಮೆಣಸು ಹಂಗೆ ಉಂಡುಂಡೆ ಹಾಕೋ ಬದಲು ಸ್ವಲ್ಪ ಮೆತ್ತಗೆ ಮಾಡಿ ಹಾಕಿದ್ದೆ. ಹಾಗಾಗಿ ಮತ್ತು ನಾನು ಪೇಸ್ಟ್ ಅಂದರೆ ಪೌಡ್ರ್ ಆಗಿರುವಂಥದ್ದು ಜೀರಿಗೆ ಮೆಣಸು ಪುಡಿಯನ್ನು ಸಹ ಲಾಸ್ಟಲ್ಲಿ ಹಾಕಿದೆ, ಯಾಕಂದರೆ ಫ್ಲೇವರ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ಆಮೇಲೆ ಇಲ್ಲಿಗೆ ಅದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಇಲ್ಲಿಗೆ ರೆಡಿಯಾಗಿದೆ. ಅದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಸಹ ಆ್ಯಡ್ ಮಾಡಿದ್ದೀನಿ ಮೇಲೆಯಿಂದ. ಹಾಗಾಗಿ ತುಪ್ಪವನ್ನು ನಾವು ಹಾಕ್ಕೊಂಡು ತಿನ್ನಬೇಕಾದ್ರೆ ತುಪ್ಪವನ್ನು ಜಾಸ್ತಿ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇನ್ನೊಂದು, ನಾನು ಒಗ್ಗರಣೆಗೂ ತುಪ್ಪವನ್ನೇ ಹಾಕಿ ಮಾಡಿರೋದ್ರಿಂದ ತುಂಬಾ ಫ್ಲೇವರ್ ಕೊಡುತ್ತೆ. ಆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಈಗ ಅದನ್ನು ನಾನು ತಟ್ಟೆಗೆ ಬಳಸಿದ್ದೀನಿ, ಅದಕ್ಕೆ ಸ್ವಲ್ಪನೇ ತುಪ್ಪವನ್ನು ಹಾಕಿದ್ದೀನಿ, ಮತ್ತು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ. ನೀವು ಸಹ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ. ಯಾಕಂದರೆ ಅರ್ಜೆಂಟಾಗಿ ಏನೋ ಒಂದು ಅಡುಗೆ ಮಾಡಬೇಕು ಅಂದರೆ ನಮಗೆ ರುಚಿನೂ ಇರಬೇಕು, ಮಾಡೋಕ್ಕೂ ಈಸಿಯಾಗಿರಬೇಕು, ಏನೂ ಪದಾರ್ಥ ಇಲ್ಲ ಅಂದರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಅಡುಗೆನ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕುಟುಂಬಕ್ಕೂ ಸಹ ಈ ಒಂದು ಚಾನಲನ್ನು ನೋಡೋದಕ್ಕೆ ಹೇಳಿ. ಹಾಗೆ ಅದರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಸಹ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.